ಸೊ ಫೈನಲಿ ಅಮೆರಿಕಾಗೆ ರೀಚ್ ಆದ್ವಿ. ಇದೇ ನೋಡಿ ಅಮೆರಿಕಾ. ಸೊ ಕ್ಯಾಂಪಸ್ ಅಲ್ಲಿ ಕುತ್ಕೊಂಡು ತಿಕ್ಕ ಎಲ್ಲ ನೋವು ಬಂದ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಅಮೆರಿಕ ಹೋಗ್ಬೇಕಾಯ್ತು. ಅದಕ್ಕೆ ಬೇಗ ಬೇಗ ರೆಡಿ ಆಗ್ಬಿಟ್ಟು ಮನೆ ಬಿಟ್ಟೆ. ಫ್ಲೈಟ್ ಬುಕ್ ಮಾಡಿದ್ವಿ. ಫ್ಲೈಟ್ ಅಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ BMTC ಬಸ್ ಅಲ್ಲಿ ಹೋಗ್ತಾ ಇದೀನಿ. ಅರೆ ನೀ ಹಬ್ಬ BMTC ಬಸ್ ಏನ್ ಖಾಲಿ ಇದೆ ನೋಡಿ. ಹಿಂಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಟಕ್ ಅಂತ ಬೇರೆ ಬಸ್ ಚೇಂಜ್ ಮಾಡ್ಬಿಟ್ಟೆ. ಇದು ನೋಡಿ ಏನ್ ಪೀಸ್ ಆಗಿದೆ, ಯಾರು ಇಲ್ಲ ಇದ್ರಲ್ಲಿ. ನಾವ್ ಹೇಳ್ಕೊಂಡು ಸ್ಟಾಪ್ ಬಂದ್ಬಿಟ್ಟು ಬಾಂಬೆ ಅಲ್ಲಿ. ಬಾಂಬೆಲಿ ಇಳ್ಕೊಂಡು ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಹೋಗ್ಬೇಕಾಯ್ತು. ಎಕ್ಸ್ಪ್ರೆಸ್ ಟ್ರೈನ್ ನೋಡ್ರೆ ಪಂಚರ್ ಆಗ್ಬಿಟ್ಟಿದೆ. ಅಲ್ಲಿಂದ ಹತ್ತಿದ್ದೆ ಕ್ಯಾಂಪಸ್ ಅಲ್ಲಂತೂ ಒಬ್ರು ಜನ ಇಲ್ಲ. ಒಂದ್ಸತಿ ನೋಡಿ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊನೆಗೂ ಸೀಟ್ ಸಿಕ್ತು. ಬ್ರೇಕ್ ಅಂತ ಸೈಡ್ ಹಾಕಿತ್ತು ಸ್ವಲ್ಪ ಹೊತ್ತು. ನಾವು 2,000 ರೂಪಾಯಿಗೆ ಸ್ನಾಕ್ಸ್ ಇಸ್ಕೊಂಡ್ವಿ. 2,000 ರೂಪಾಯಿ ಸ್ನಾಕ್ಸ್ ಅಂದ್ರೆ 20 ರೂಪಾಯಿಗೆ ಬಜ್ಜಿ ಬಣ್ಣ. 10 ಅವರ್ ಆದ್ಮೇಲೆ ಕೊನೆಗೂ ರೀಚ್ ಆದ್ವಿ. ಸೊ ಕ್ಯಾಂಪಸ್ ಅಲ್ಲಿ ಕುತ್ಕೊಂಡು ತಿಕ್ಕ ಎಲ್ಲ ನೋವು ಬಂದ್ಬಿಟ್ಟು ಸೊ ಫೈನಲಿ ಅಮೆರಿಕಾಗೆ ರೀಚ್ ಆದ್ವಿ. ಇದೇ ನೋಡಿ ಅಮೆರಿಕಾ. ಸೊ ಈ ಪ್ಲೇಸ್ ಯಾವ್ದಂತ ಪರ್ಫೆಕ್ಟ್ ಕಮೆಂಟ್ ಹಾಕಿದ್ರೆ ಅವ್ರಿಗೆ 500 ರೂಪೀಸ್ ಗಿವ್ ಅವೇ ಇರುತ್ತೆ. ಸೊ ನನ್ನ ಫಾಲೋವರ್ಸ್ ಎಲ್ಲ ಯಾರು ರ್ಯಾಂಡಮ್ ಆಗಿ ರೀಲ್ಸ್ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಸೊ ಬೇಗ ಬೇಗ ಕಮೆಂಟ್ ಹಾಕಿ. ಅದೇ ಅಮೆರಿಕಾದಲ್ಲಿ 8,000 ಕೊಟ್ಟು ಒಂದು ಚೀನ್ ಇಸ್ಕೊಂಡೆ. 8,000 ಅಂದ್ರೆ 80 ರೂಪಾಯಿ. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇದೇ ತರ ಲಾಗ್ ಮಾಡ್ತೀನಿ.